ಪವಿತ್ರ ಸಪ್ತ ನದಿಗಳು. ಗಂಗಾ ನದಿಯು ಭಾರತದ ಪವಿತ್ರ ನದಿಯಾಗಿದೆ. ಈ ನದಿಯು ಸ್ವರ್ಗ, ಪಾತಾಳ ಮತ್ತು ಭೂಲೋಕಗಳಲ್ಲಿ ಹರಿದು 3 ಲೋಕಗಳನ್ನು ಪವಿತ್ರವನ್ನಾಗಿ ಮಾಡಿದೆ. 3 ಲೋಕಗಳಲ್ಲಿಯೂ ಹರಿಯುವುದರಿಂದ ಗಂಗೆಯನ್ನು ತ್ರಿಪಥಗಾ ಎನ್ನುತ್ತಾರೆ. ಅವಳು ಸ್ವರ್ಗದಲ್ಲಿ ಮಂದಾಕಿನಿಯಾಗಿಯೂ, ಭೂಲೋಕದಲ್ಲಿ ಭಾಗೀರಥಿಯಾಗಿಯೂ, ಪಾತಾಳ ಲೋಕದಲ್ಲಿ ವೈತರಣಿಯಾಗಿಯೂ ಹರಿಯುತ್ತಾಳೆ. ಹಿಂದೆ ಭಗೀರಥನೆಂಬ ರಾಜನು ತನ್ನ ಪಿತೃಗಳ ಸದ್ಗತಿ ಪ್ರಾಪ್ತಿಗಾಗಿ ತಪಸ್ಸನ್ನಾಚರಿಸಿದನು. ಆ ತಪಸ್ಸಿನ ಫಲವಾಗಿ ಆತನು ಗಂಗೆಯನ್ನು ದೇವಲೋಕದಿಂದ ಭೂಲೋಕಕ್ಕೆ ಕರೆತಂದನು. ಆದ್ದರಿಂದ ಗಂಗೆಯನ್ನು ಭಾಗೀರಥಿ ಎಂದು ಕರೆಯುತ್ತಾರೆ. ಗಂಗಾ ನದಿಯು ಹಿಮಾಲಯದ ಗಂಗೋತ್ರಿಯ ಬಳಿ ಇರುವ ಗೋಮುಖ ಎಂಬ ಪ್ರದೇಶದಲ್ಲಿ ಹುಟ್ಟುತ್ತದೆ. ಕೇದಾರ, ಹರಿದ್ವಾರ, ಪ್ರಯಾಗ ಮುಂತಾದ ಕಡೆ ಹರಿದು ಈ ಕ್ಷೇತ್ರಗಳನ್ನೆಲ್ಲ ಪವಿತ್ರವನ್ನಾಗಿ ಮಾಡಿ ನಂತರ ಅದು ಸಮುದ್ರವನ್ನು ಸೇರುತ್ತದೆ. ಗಂಗೆಯ ದಡದಲ್ಲಿ ಕೇದಾರನಾಥ, ಬದರಿನಾಥ, ಕಾಶಿ, ಗಯಾ, ಋಷಿಕೇಶ, ಹರಿದ್ವಾರವೇ ಮುಂತಾದ ಅನೇಕ ಪುಣ್ಯಕ್ಷೇತ್ರಗಳಿವೆ. ಗಂಗಾ ಸ್ನಾನಂ ತುಂಗಾಪಾನಂ ಎಂದರೆ ಗಂಗೆಯ ನೀರಲ್ಲಿ ಸ್ನಾನ, ತುಂಗೆಯ ನೀರಿನ ಪಾನ ಇವೆರಡೂ ಸಕಲ ಪಾಪಗಳನ್ನು ತೊಳೆಯುತ್ತದೆ ಎಂಬುದು ಭಾರತೀಯರ ನಂಬಿಕೆ. ಗಂಗೆ ಎಂದರೆ ನಮಗೆಲ್ಲ ದೇವತೆಯ ಸಮಾನ. ಗಂಗಾ ಜಲವನ್ನು ಅಮೃತವೆಂದು ನಂಬಿಕೊಂಡು ಬಂದಿರುವ ದೇಶ ನಮ್ಮದು. ಗಂಗಾ ಜಲವೆಂದರೆ ಅದು ನಮಗೆ ಬರಿಯ ನೀರಲ್ಲ, ಅದು ಪಾವನ ತೀರ್ಥ. ನಮ್ಮ ನಾಡಿನ ಜನರ ಉಸಿರಾದ ಗಂಗೆಯು ತನ್ನಲ್ಲಿ ಮಿಂದು ಮುಳುಗೇಳುವವರ ಮೈ ಮನಗಳನ್ನು ಪವಿತ್ರಗೊಳಿಸುವ ದಿವ್ಯ ಜಲವಾಗಿದೆ. ಯಮುನಾ. ಭಾರತದ ಪವಿತ್ರ ನದಿಗಳಲ್ಲಿ ಯಮುನೆಯೂ ಒಂದು. ಅವತಾರ ಪುರುಷ ಶ್ರೀಕೃಷ್ಣನನ್ನು ತನ್ನ ದಡದ ಮಡಿಲಲ್ಲಿ ಬೆಳೆಸಿದ ಕೀರ್ತಿ ಯಮುನೆಯದು. ಗಂಗೆಯಂತೆ ಯಮುನೆಯು ಹಿಮಾಲಯದಲ್ಲಿ ಹುಟ್ಟುತ್ತದೆ. ಉತ್ತರ ಭಾರತದ ಬಹುದೊಡ್ಡ ಭಾಗವನ್ನು ಹಸಿರುಗೊಳಿಸಿ ಕೊನೆಗೆ ಪ್ರಯಾಗದಲ್ಲಿ ಗಂಗೆಯಲ್ಲಿ ಒಂದಾಗುವ ಪುಣ್ಯ ನದಿ. ಈ ನದಿಗೆ ಕಾಲಿಂದಿ ಎಂಬ ಹೆಸರೂ ಇದೆ. ಹಿಮಾಲಯದ ಬಂದರ್ ಪೂಂಚ್ ಎಂಬ ಶಿಖರದ ವಾಯವ್ಯದಲ್ಲಿರುವ ಕಲಿಂದ ಪರ್ವತ ಇದರ ಉಗಮ ಸ್ಥಾನ. ಆದ್ದರಿಂದ ಇದಕ್ಕೆ ಕಾಲಿಂದಿ ಎಂಬ ಹೆಸರೂ ಇದೆ. ಇದು ಯಮುನೋತ್ರಿ. ಯಮುನೆಯು ಸುಮಾರು 860 ಮೈಲಿಗಳ ದೂರ ಹರಿಯುತ್ತದೆ. ಇದರ ದಡದಲ್ಲೇ ಭಾರತದ ರಾಜಧಾನಿಯಾದ ದೆಹಲಿ ಇದೆ. ಕುರುಕ್ಷೇತ್ರ ಯುದ್ಧವೂ ಸೇರಿದಂತೆ ಇಂದಿನವರೆಗೂ ಅನೇಕ ರಾಜಕೀಯ ಘಟನೆಗಳು ಯಮುನೆಯ ದಡದಲ್ಲಿ ನಡೆದಿವೆ. ಯಮುನೆಯು ಹಿಮಾಲಯದಿಂದ ಪ್ರಯಾಗವನ್ನು ತಲುಪುತ್ತದೆ. ಇದರ ದಡದಲ್ಲಿ ಅನೇಕ ಮಂದಿರಗಳು, ಧರ್ಮಶಾಲೆಗಳು ಇವೆ. ಗಂಗೆಯಂತೆಯೇ ಯಮುನೆಯೂ ಕೂಡ ಭಾರತೀಯರಾದ ನಮಗೆಲ್ಲರಿಗೂ ಅತ್ಯಂತ ಪವಿತ್ರಳು. ಗೋದಾವರಿ. ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ನದಿಗಳಲ್ಲಿ ಗೋದಾವರಿಯೂ ಒಂದು. ಇದು ಕೃಷ್ಣಾ ನದಿಯ ಉತ್ತರದಲ್ಲಿರುವ ದೊಡ್ಡ ನದಿ. ಸುಮಾರು 900 ಮೈಲಿಗಳಷ್ಟು ಪ್ರವಾಸ ಮುಗಿಸಿ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಗೋದಾವರಿಯು ಮಹಾರಾಷ್ಟ್ರದ ನಾಸಿಕದ ಬಳಿಯ ಬ್ರಹ್ಮಗಿರಿಯ ಶಿಖರದ ತ್ರ್ಯಂಬಕ ಎಂಬಲ್ಲಿ ಹುಟ್ಟುತ್ತದೆ. ಇದನ್ನು ಗೌತಮಿ ಗಂಗಾ ಎಂದೂ ಕರೆಯುತ್ತಾರೆ. ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹರಿದು ಮಧ್ಯೆ ಶಬರಿ, ವರ್ಧಾ ಮುಂತಾದ ನದಿಗಳನ್ನು ತನ್ನ ಜೊತೆ ಸೇರಿಸಿಕೊಂಡು ಅನಂತರ ರಾಜಮಹೇಂದ್ರಿಯಲ್ಲಿ ಹರಿದು ಸಮುದ್ರವನ್ನು ತಲುಪುತ್ತದೆ. ಈ ನದಿಯ ದಡದಲ್ಲಿಯ ಪುಣ್ಯಕ್ಷೇತ್ರಗಳೆಂದರೆ ಪೈಠಣ್ ಮತ್ತು ನಾಂದೇಡ್. ಪ್ರಾತಸ್ಮರಣೀಯರಾದ ಗುರು ಗೋವಿಂದ ಸಿಂಹರ ಬಲಿದಾನದಿಂದ ಪುನೀತವಾದ ತೀರ್ಥಕ್ಷೇತ್ರ ನಾಂದೇಡ್. ಆರೋಗ್ಯದ ದೃಷ್ಟಿಯಿಂದ ಗೋದಾವರಿಯ ನೀರು ಬಹಳ ಉಪಯೋಗಕಾರಿಯಾಗಿದೆ. ಕುಷ್ಠರೋಗ, ರಕ್ತದೊತ್ತಡ ಮುಂತಾದ ರೋಗಗಳನ್ನು ದೂರ ಮಾಡುವ ಔಷಧೀಯ ಗುಣ ಈ ನೀರಿಗಿದೆ ಎಂದು ನಂಬಲಾಗಿದೆ. ಸರಸ್ವತಿ. ವೇದಗಳ ಕಾಲದಿಂದಲೂ ಆರಾಧಿಸಲ್ಪಟ್ಟಿರುವ ಮಹಾನದಿ ಸರಸ್ವತಿ. ಆ ಕಾಲದಲ್ಲಿ ಸಿಂಧೂ, ಸರಯೂ ಮತ್ತು ಸರಸ್ವತಿ ನದಿಗಳು ಪ್ರಸಿದ್ಧವಾಗಿದ್ದವು. ಈ ಸರಸ್ವತಿ ನದಿಯೇ ನಾವು ಆರಾಧಿಸುವ ವಾಗ್ದೇವಿ ಶ್ರೀವಾಣಿ. ಈ ನದಿಯು ಹಿಮಾಲಯದಲ್ಲೇ ಹುಟ್ಟುತ್ತದೆ. ಹಿಮಾಲಯದಿಂದ ಹರಿದು ಕುರುಕ್ಷೇತ್ರ ಎಂಬಲ್ಲಿ ಅದೃಶ್ಯವಾಗುತ್ತದೆ.
ಹೀಗೆ ಅದು ಲುಪ್ತವಾದ ಸ್ಥಳವನ್ನು ವಿನಾಶನ ಎಂದು ಕರೆದಿದ್ದಾರೆ. ಹಿಮಾಲಯದ ಪ್ಲಗ್ ಪ್ರಸ್ರವಣ ಎಂಬ ಸ್ಥಳ ಸರಸ್ವತಿಯ ಉಗಮಸ್ಥಾನ ಮತ್ತು ಅದೃಶ್ಯವಾಗುವ ವಿನಾಶನ ಈ ಎರಡೂ ಸ್ಥಳಗಳ ಮಧ್ಯಭಾಗವನ್ನು ಯಜ್ಞಯಾಗಾದಿ ಧಾರ್ಮಿಕ ಕಾರ್ಯಗಳಿಗೆ ಯೋಗ್ಯವಾದ ಸ್ಥಳವೆಂದು ನಂಬಲಾಗಿದೆ. ಇದರ ಒಂದು ಶಾಖೆ ಪೂರ್ವದಲ್ಲಿ ಹರಿದು ಗುಪ್ತಗಾಮಿನಿಯಾಗಿ ಪ್ರಯಾಗದಲ್ಲಿ ಗಂಗೆ ಯಮುನೆಯರೊಂದಿಗೆ ಸೇರುತ್ತದೆ ಎಂಬ ನಂಬಿಕೆ ಇದೆ. ಈ ಕಾರಣದಿಂದ ಪ್ರಯಾಗವನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಸರಸ್ವತಿಯ ನೀರು ಸ್ಫೂರ್ತಿ ನೀಡುವ ತೀರ್ಥ. ಆಕೆಯ ತೀರದಲ್ಲೆಲ್ಲ ಅಧ್ಯಯನ ವಾತಾವರಣವಿದ್ದು ಅದು ಸಾರಸ್ವತರ ಅಂದರೆ ವಿದ್ಯಾವಂತರ ತವರೂರಾಗಿದೆ. ನರ್ಮದಾ ಭಾರತದ ಅತ್ಯಂತ ದೊಡ್ಡ ನದಿಗಳಲ್ಲಿ ನರ್ಮದೆಯೂ ಒಂದು. ನರ್ಮ ಎಂದರೆ ಸುಖ, ದಾ ಎಂದರೆ ಕೊಡುವವಳು ಎಂದರ್ಥ. ಜೀವನದಲ್ಲಿ ಸುಖವನ್ನು ನೀಡುವ ಈ ನದಿಗೆ ರೇವಾ, ಅಮರಜ, ಮೇಖಲಕನ್ಯಾ, ಸೋಮೋದ್ಭವ, ರುದ್ರಕನ್ಯಾ, ಅಯೋನಿಜ ಎಂಬೆಲ್ಲ ಅನ್ಯಾನ್ಯ ಹೆಸರುಗಳಿವೆ. ವಿಂಧ್ಯ ಪರ್ವತ ಶ್ರೇಣಿಯ ಮೇಖಲ ಶಿಖರದ ಅಮರಕಂಟಕ ಎಂಬಲ್ಲಿ ನರ್ಮದಾ ನದಿಯು ಉದ್ಭವವಾಗುತ್ತದೆ. ಸುಮಾರು 800 ಮೈಲಿಗಳಷ್ಟು ಸಾಗಿ ಬಡೋಜ್ ಬಳಿ ಪಶ್ಚಿಮ ಸಾಗರವನ್ನು ಸೇರುತ್ತದೆ. ಅಮರಕಂಟಕದಿಂದ ಸಮುದ್ರದವರೆಗೆ ಈ ನದಿಯ ತೀರದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ. ಕೋಟಿ ತೀರ್ಥ, ಕಪಿಲಧಾರ, ಓಂಕಾರ, ಮಾಂಧಾತ ಮುಂತಾದವು ಪ್ರಮುಖವಾದವು. ಇದರ ದಡದಲ್ಲಿ ಅನೇಕ ಕಡೆ ದಟ್ಟವಾದ ಅರಣ್ಯವಿದೆ. ಈ ನದಿಯು 35 ಸ್ಥಳಗಳಲ್ಲಿ ಸಂಗಮವನ್ನುಂಟು ಮಾಡುತ್ತದೆ. ನರ್ಮದೆಯ ತೀರದಲ್ಲಿ ವ್ಯಾಸ, ಶುಕ ಇತ್ಯಾದಿ ಅನೇಕ ಪ್ರಸಿದ್ಧ ಮುನಿಗಳು ತಪಸ್ಸು ಮಾಡಿದ್ದರೆಂದು ಪ್ರತೀತಿ ಇದೆ. ಅದರ ಕುರುಹಾಗಿ ವ್ಯಾಸ, ಶುಕರ ಮಂದಿರಗಳು ಇಂದಿಗೂ ಇಲ್ಲಿವೆ. ಹೀಗೆ ನೂರಾರು ಸಾಧಕರ ಪ್ರೇರಣಾ ಕೇಂದ್ರವಾದ ಈ ನರ್ಮದೆಯ ತೀರ ನಿಜಕ್ಕೂ ಮನೋಹರವೂ ಪವಿತ್ರವೂ ಅತ್ಯಂತ ಮಹತ್ವದ ಸ್ಥಾನವೂ ಆಗಿದೆ. ಸಿಂಧೂ ಇದು ಭಾರತದ ಅತ್ಯಂತ ಹೆಮ್ಮೆಯ ನದಿಯಾಗಿದೆ. ಹಿಮಾಲಯದ ತಪ್ಪಲು ಪ್ರದೇಶವಾದ ಟಿಬೆಟ್ ಪ್ರಾಂತ ಅಂದರೆ ಮಾನಸ ಸರೋವರದ ಉತ್ತರಕ್ಕೆ ಸುಮಾರು 60 ಮೈಲಿ ದೂರದಲ್ಲಿರುವ ಕೈಲಾಸ ಪರ್ವತ ಇದರ ಉಗಮ ಸ್ಥಾನ. ಇದರ ಜೊತೆ ಸಟ್ಲಾಜ್ ಮತ್ತು ಬ್ರಹ್ಮಪುತ್ರ ನದಿಗಳು ಹರಿಯುತ್ತವೆ. ಇದು ನಂತರ ಕಾಶ್ಮೀರದಲ್ಲಿ ಹರಿದು ಪಂಜಾಬಿನ ಬಯಲನ್ನು ಸೇರುತ್ತದೆ. ಅಟಕ್ ಎಂಬ ಸ್ಥಳದ ಬಳಿ ಕಾಬೂಲ್ ಎಂಬ ನದಿಯನ್ನು ಸೇರಿಕೊಂಡು ವೇಗವಾಗಿ ಹರಿಯುತ್ತದೆ. ಪಂಜಾಬಿನ ಪಂಚ ನದಿಗಳನ್ನು ಸೇರಿಸಿಕೊಂಡು ಸಿಂಧ್ನ ಬಳಿ ಇರುವ ಕರಾಚಿಯ ಬಳಿ ಪಶ್ಚಿಮ ಸಾಗರವನ್ನು ಸೇರುತ್ತದೆ. ಸಿಂಧೂ ಕಣಿವೆಯ ಹರಪ್ಪ, ಮೊಹೆಂಜೊದಾರೋ ಮುಂತಾದ ಸ್ಥಳಗಳಲ್ಲಿ ನಡೆಸಿದ ಉತ್ಖನನದಿಂದ ಒಂದು ಅತ್ಯಂತ ಪ್ರಾಚೀನ ಸಂಸ್ಕೃತಿ ಅವಶೇಷಗಳು ದೊರೆತಿವೆ. ಅದನ್ನು ಸಿಂಧೂ ಸಂಸ್ಕೃತಿ ಎಂದು ಕರೆದಿದ್ದಾರೆ. ನಮ್ಮ ಹೆಮ್ಮೆಯ ಹೆಸರಾದ ಹಿಂದೂ ಶಬ್ದವು ಸಿಂಧೂ ನದಿಯ ಹೆಸರಿನ ಕೊಡುಗೆ ಎಂದು ನಂಬಲಾಗಿದೆ. ಕಾವೇರಿ ಒಂದಾನೊಂದು ಕಾಲದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಪುತ್ರಿಯಾದ ಲೋಪಾಮುದ್ರೆಯನ್ನು ಕವೇರನೆಂಬ ಋಷಿಗೆ ಕೊಟ್ಟನು. ಕವೇರನು ಅವಳನ್ನು ತನ್ನ ಪುತ್ರಿಯಂತೆ ಪೋಷಿಸಿದನು. ಮುಂದೆ ಅವಳೇ ಕಾವೇರಿ ನದಿಯಾಗಿ ಹರಿದಳು ಎಂಬುದಾಗಿ ಪ್ರಸಿದ್ಧವಾದ ಪುರಾಣ ಕಥೆ ಇದೆ. ಕರ್ನಾಟಕ ರಾಜ್ಯದ ಕೊಡಗಿನ ತಲಕಾವೇರಿ ಎಂಬ ಪುಣ್ಯತಮ ಕ್ಷೇತ್ರದಲ್ಲಿ ಜನಿಸಿದ ಕಾವೇರಿಗೆ ದಕ್ಷಿಣದ ಗಂಗೆ ಎಂಬ ಹೆಸರಿದೆ. ಇದು ಕರ್ನಾಟಕದ ಕೊಡಗಿನಲ್ಲಿರುವ ತಲಕಾವೇರಿಯ ಬ್ರಹ್ಮಕುಂಡದಲ್ಲಿ ಹುಟ್ಟುತ್ತದೆ. ಇದು ಸಪ್ತರ್ಷಿಗಳು ತಪಗೈದ ಭೂಮಿ, ಅಗಸ್ತ್ಯರು ನೆಲೆಸಿದ ಪುಣ್ಯಭೂಮಿ. ಇದು ಬ್ರಹ್ಮಕುಂಡದಿಂದ ಹೊರಟು ಕುಶಾಲನಗರ, ರಾಮನಾಥಪುರಗಳನ್ನು ದಾಟಿ ಕನ್ನಂಬಾಡಿ ಬಳಿ ಹೇಮಾವತಿ ನದಿಯನ್ನು ತನ್ನೊಳಗೆ ಸೇರಿಸಿಕೊಂಡು ಶಿವನ ಸಮುದ್ರದ ಕಡೆಗೆ ಹರಿದು 50 ಕಿಲೋಮೀಟರ್ ದೂರದಲ್ಲಿರುವ ತಮಿಳುನಾಡನ್ನು ಸೇರುತ್ತದೆ. ಈ ನದಿಯು ಹರಿಯುವ ಕರ್ನಾಟಕದ ದಡದಲ್ಲಿ ಶ್ರೀರಂಗಪಟ್ಟಣ, ತಲಕಾಡು ಮುಂತಾದ ತೀರ್ಥಕ್ಷೇತ್ರಗಳಿವೆ. ತಮಿಳುನಾಡಿನ ದಡದಲ್ಲಿ ಶ್ರೀರಂಗಂ, ತಂಜಾವೂರು, ಕುಂಭಕೋಣಂ ಮುಂತಾದ ತೀರ್ಥಕ್ಷೇತ್ರಗಳಿವೆ. ಕರ್ನಾಟಕದಲ್ಲಿ ಕೊಡಗು, ಹಾಸನ, ಮೈಸೂರು, ಮಂಡ್ಯ, ಬೆಂಗಳೂರು ಜಿಲ್ಲೆಯ ಜನರಿಗೆ ಕಾವೇರಿ ನದಿಯೇ ಜೀವಾಳ. ಅವಳು ಸಾವಿರಾರು ಎಕರೆ ಪ್ರದೇಶಗಳಿಗೆ ನೀರುಣಿಸುವ ತಾಯಿ, ಕೋಟ್ಯಂತರ ಜೀವಿಗಳ ದಾಹ ತಣಿಸುವ ಜೀವನದಿ. ಈ ಕಾವೇರಿಯನ್ನು ಲೋಪಾಮುದ್ರಾ ಎಂದು ಕರೆಯುತ್ತಾರೆ.